ಅರಣ್ಯಾಧಿಕಾರಿಗಳ ಗುಂಡಿಗೆ ಬಲಿಯಾಗಿರುವಂತಹ ಮೂವರನ್ನ ಖಂಡಿಸಿ ಒಂದು ಅರಣ್ಯಾಧಿಕಾರಿಗಳ ವಿರುದ್ಧವಂತ ಪ್ರತಿಭಟನೆ ನಡೀತಾ ಇರುವಂಥದ್ದು. ಪ್ರತಿಭಟನಾ ಸ್ಥಳಕ್ಕೆ ಅನೂರು ಶಾಸಕರಾದಂತಹ ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈಗ ಏನಾಗಿದೆ ಸರ್ ಘಟನೆ, ಏನು ಮಾಹಿತಿ ಸಿಕ್ಕಿದೆ ಸರ್ ನಿಮಗೆ? ಈಗ ಇವರು ಅರಣ್ಯಕ್ಕೆ ಹೋಗಿರೋದು ಸತ್ಯ, ಬಟ್ ಆದರೆ ಬೆಳಗಿನ ಜಾವ ಇದು ನಡೆದಿರ್ತಕ್ಕಂಥ ಘಟನೆ. ACF ಅವರು ಅಲ್ಲಿನ ವಾಚರ್ಗಳ ಹತ್ರ ತಗೊಂಡಂಥ ಮಾಹಿತಿ ಇದು ಒಂದು ರೀತಿ ಅವರು ಮೊದಲು ಫೈರ್ ಮಾಡಿದ್ದಾರೆ, ಆಮೇಲೆ ನಾವು ಮಾಡಿದ್ವಿ ಅಂತ ಇವರು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಅದು ಎಷ್ಟು ಸತ್ಯಾಸತ್ಯತೆ ಅನ್ನೋದು ನನಗೂ ನನ್ನದೇ ಆದ ಒಂದು ಡೌಟ್ ಇದೆ. ಬಟ್ ಅದಕ್ಕೆ ನಾನು ಈ ತಕ್ಷಣ ಒಂದು ರಿಟೈರ್ಡ್ ಜಡ್ಜು ಅಥವಾ ಉನ್ನತ ಮಟ್ಟದ ಅಧಿಕಾರಿ ಅಂದರೆ ತನಿಖೆ ಆಗಲೇಬೇಕು. ಆ ತನಿಖೆಯಿಂದ ಯಾರು ತಪ್ಪಿತಸ್ಥರು, ಯಾವ ಕಾರಣಕ್ಕೆ ಅವರು ಈ ಒಂದು ನಿರ್ಧಾರ ತಗೊಂಡ್ರು ಅನ್ನೋದೇ ಈಗ ನಮ್ಮೆಲ್ಲರ ಒಂದು ಪ್ರಶ್ನೆ ಆಗಿದೆ. ಏಕೆಂದರೆ ಪ್ರತಿ ಸಾರಿ ಕಾಡಲ್ಲಿ ಏನಾದ್ರು ಈ ಥರ ಬೇಟೆಗೆ ಹೋದಾಗ ಅವರನ್ನು ಹಿಡಿದು ಎಲ್ಲೋ ಒಂದು ಕಡೆ ಮತ್ತೆ ಆ ಒಂದು ಸಾಕ್ಷಿ ಸಮೇತ ತಂದು ಅರೆಸ್ಟ್ ಮಾಡಿ ಅವ್ರನ್ನ ವಶಪಡಿಸ್ಕೋತಾ ಇದ್ರು. ಇದು ಪ್ರೊಸೀಜರು. ಬಹುಶಃ ಈ ಥರ ಒಂದು ನಿರ್ಧಾರ ಅಥವಾ ಘಟನೆ ನಡೀಲಿಕ್ಕೆ ಏನು ಕಾರಣ ಆಯಿತು ಅನ್ನೋದು ಈಗ ಇನ್ನೂ ನಮಗೂ ಒಂದು ಹೆಚ್ಚಿನ ಒಂದು ಡೌಟ್ ಇದೆ. ಸೊ ಹಾಗಾಗಿ ಈಗ CCF ಅವರು ಮತ್ತು ನಾನು ಯಾಕೆಂದರೆ DCF ಅವರು ಇಲ್ಲ, ಟ್ರೈನಿಂಗ್ ಹೋಗಿದ್ದಾರೆ. ಈಗ ACF DCF ಚಾರ್ಜಲ್ಲಿದ್ದಾರೆ. ಸೊ ಅವರಿಂದ ನಾನು ಪ್ರಥಮ ಮಾಹಿತಿ ತಗೊಂಡಾಗ ಈ ರೀತಿ ಅದು ಹೇಳಿದ್ದಾರೆ. ಬಟ್ ಅದನ್ನು ಮುಂದಿನ ಒಂದು ಕ್ರಮವಾಗಿ ಈಗ ಏನು ಕುಟುಂಬಸ್ಥರು ಭಾಳ ಆಕ್ರೋಶ ಭರಿತರಾಗಿದ್ದಾರೆ. ಬಹುಶಃ ಈ ಥರ ಒಂದು ಘಟನೆ ನಡಿಬಾರ್ದಿತ್ತು, ಇದು ನಡೆದಿದೆ. ಬಟ್ ಇದಕ್ಕೆ ಏನು ಸೂಕ್ತ ಅವರಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲನೂ ನಾವು ಸರ್ಕಾರ ಮತ್ತು ಈಗ ನಾನು ಸಹ ಈ ಜನರೊಟ್ಟಿಗೆ ಇದ್ದು ಅವ್ರಿಗೆ ಯಾವ ಥರ ಒಂದು ಪರಿಹರಿಸಬೇಕು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅರಣ್ಯಾಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಸರ್? ಸ್ಥಳದಲ್ಲಿ ಏನಾದರೂ ಗನ್ ಸಿಕ್ಕಿದೆಯಾ ಅಂತ ಸರ್? ಇವರು ಏನಾದ್ರು ಬಳಸ್ತಿದ್ದಂಥ ಗನ್ ಸಿಕ್ಕಿದೆಯಾ? ಏನು ಬೇಟೆ ಆಡಿರೋವಂಥದ್ದು, ಏನಾದರೂ ಮಾಂಸನ ಸೀಸ್ ಮಾಡುವಂಥದ್ದು ಆ ಥರದ್ದು ಏನಾದರೂ ಆಗಿದೆಯಾ ಸರ್? ಬಹುಶಃ ಅದೆಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಈಗ ಕಾಡು ಒಳಗಡೆ ನಡೆದಿರೋವಂಥದ್ದು. ಈಗ ಅವರು ಹೇಳೋ ಪ್ರಕಾರ ಈಗ ನಮ್ಮ ಹತ್ರ ಗನ್ನನ್ನು ವಶಪಡಿಸ್ಕೊಂಡಿದ್ದೀವಿ, ನಾಡು ಪಿಸ್ತೂಲ್ಗಳನ್ನ ಅಂತ ಹೇಳಿದ್ದಾರೆ. ಬಟ್ ಅದು ಅವರು ಈ ರೀತಿಯಾದ ಒಂದು ಶೂಟೌಟ್ ಮಾಡೋಕ್ಕೆ ಯಾವ ಥರ ಒಂದು ಪರಿಸ್ಥಿತಿ ಅಲ್ಲ ಉದ್ಭವ ಆಯಿತು ಅನ್ನೋದು ಬಹುಶಃ ಈಗ ಅದು ತನಿಖೆಯಿಂದನೇ ಆಗಬೇಕು. ಮತ್ತು ಆ ಪ್ರತ್ಯಕ್ಷದ ಈಗ ಒಬ್ಬರು ಒಂದು ಕಾಲಿಗೇಟಾಗಿ ಹಾಸ್ಪಿಟ್ಲಲ್ಲಿದ್ದಾರೆ, ಪ್ರತ್ಯಕ್ಷ ಹೋಗಿರ್ತಕ್ಕಂಥವ್ರು. ಈಗ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಈ ಒಂದು ಘಟನೆಗೆ ಏನು ಆ್ಯಕ್ಚುಲಿ ನಡೆದ, ಯಾವ ಥರ ಅದಾಯಿತು ಅನ್ನೋದ್ರ ಬಗ್ಗೆ ನೈಜತೆ ಈಚೆ ಬರಬೇಕು. ನಿಮ್ಗೆ ಏನಂತ ಮಾಹಿತಿ ಕೊಟ್ಟಿದ್ದಾರೆ ಸರ್? ಏನು ಕಾರಣ ಅನ್ನುವಂಥದ್ದು ಮಾಹಿತಿ ಕೊಟ್ಟಿದ್ದಾರೆ? ಇವರು ಹೋಗಿದ್ದಾರೆ, ಇವರು ಸಹ ಏನು ಅವ್ರನ್ನ ನೋಡಿ ಎದುರು ಬದುರು ಬಂದಾಗ ಒಂದು ಚಕಮಕಿ ಆಗಿದೆ ಅಂತಲೇ ಅವರು ಹೇಳಿರ್ತಕ್ಕಂಥದ್ದು. ಬಟ್ ಆದರೆ ಏನಾಗಿದೆ ಅನ್ನೋದು ಈಗ ನಾವು ಇನ್ನೂ ಒಂದು ಉನ್ನತ ಮಟ್ಟದ ಮತ್ತು ಒಂದು ರಿಟೈರ್ಡ್ ಜಡ್ಜು ತನಿಖೆ ಆಗಬೇಕು. ಇದು ಯಾಕೆಂದರೆ ಎಲ್ಲನೂ ಈಗ ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಯಾಕಾಯಿತು, ಹೆಂಗಾಯಿತು, ಏನಾಯಿತು ಅನ್ನೋದನ್ನು ತನಿಖೆಯಿಂದನೇ ನಮಗೆ ಹೊರಬರಬೇಕು. ಬಟ್ ಆದರೆ ಇವತ್ತು ಜೀವ ಹೋಗಿದೆ, ಇದಕ್ಕೆ ಯಾವ ರೀತಿಯಾದ ಒಂದು ಪರಿಹರಿಸಲಿಕ್ಕೂ ಆಗಲ್ಲ. ಬಟ್ ಒಂದು ನಾನು ಹೇಳುವಂಥದ್ದು, ಇಂಥ ಒಂದು ನಿಷ್ಠುರವಾಗಿ ಘಟನೆ ಅಥವಾ ಆ್ಯಕ್ಷನ್ ತೊಗೊಳಕ್ಕೆ ಇದು ಸರಿಯಲ್ಲ. ಬಟ್ ಏನೇ ಇದ್ದರೂ ಒಂದಲ್ಲ ಎರಡು ವಾರ್ನಿಂಗ್ ಕೊಡಬೇಕು. ಮತ್ತು ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಘಟನೆಗಳು ನಡೆದಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಮತ್ತು ಅವ್ರನ್ನ ತಗೊಂಡು ವಶಕ್ಕೆ ಕೊಡ್ತಾರೆ, ಅದು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇದೆಲ್ಲ ಕಾನೂನು ಪ್ರಕ್ರಿಯೆ ಯಾವಾಗಲೂ ನಡೀತಕ್ಕಂಥದ್ದು. ಬಟ್ ಇದು ಒಂದು ರೀತಿ ಯಾವತ್ತೂ ನಡೆದಿಲ್ಲ, ಈಗ ನಡೆದಿದೆ. ಈ ಥರ ಈಗ ಮರುಕಳಿಸಬಾರ್ದು, ಅಧಿಕಾರಿಗಳು ಇಷ್ಟು ಒಂದು ನಿಷ್ಠುರವಾಗಿ ಆಗಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಪರಿಹಾರದ ವಿಚಾರವಾಗಿ ಅರಣ್ಯ ಸಚಿವರ ಜೊತೆ ಏನಾದರೂ ಮಾತಾಡಿದ್ರೆ ಹೇಗೆ? ಅರಣ್ಯ ಸಚಿವರ ಜೊತೆ ಮಾತಾಡಿದೆ. ಬಟ್ ಈಗಿದು ಇವರು ಕಾಡಲ್ಲಿ ಹೋಗಿರೋದ್ರಿಂದ ಇದರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ. ಸೊ ತದನಂತರ ಯಾವ ರೀತಿ ಇದಕ್ಕೆ ಕುಟುಂಬಸ್ಥರಿಗೆ ಸಪೋರ್ಟ್ ಮಾಡಬೇಕು, ನಾನು ಅವ್ರ ಜೊತೆಲಿ ಇರ್ತೀನಿ. ಯಾವ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ನಾನು ಮಾಡ್ತೇನೆ. ಇವ್ರು ಕಾಡಿಗೆ ಏನಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ಸರ್ ನಿಮಗೆ? ಇದು ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿ ಇನ್ನೂ ತನಿಖೆಯಿಂದ ಗೊತ್ತಾಗುತ್ತೆ. ಅದನ್ನು ನಾವು ಅದಷ್ಟಕ್ಕೆ ಸೀಮಿತ ಆಗೋದು ಸರಿ. ಇವಿಷ್ಟು ಅನೂರು ಶಾಸಕರಾದಂಥ ಮಂಜುನಾಥ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಅನೂರು.